ನಾನು 1200ಕ್ಕೆ 2 ಸೈಕಲ್ಗಳನ್ನು ಖರೀದಿಸಿದೆ. ಮೊದಲನೇದನ್ನು 10% ನಷ್ಟಕ್ಕೆ ಮತ್ತು ಎರಡನೇದನ್ನು 20% ಲಾಭಕ್ಕೆ ಮಾರಾಟ ಮಾಡಿದೆ. ಒಟ್ಟಾರೆಯಾಗಿ ನನಗೆ ಯಾವುದೇ ಲಾಭ ಅಥವಾ ನಷ್ಟವಾಗದಿದ್ದರೆ ಮೊದಲ ಸೈಕಲ್ನ ಕೊಂಡ ಬೆಲೆಯನ್ನು ಕಂಡಿಡ್ರಿ ಅಂತ ಕೇಳ್ರಿ. ಇಲ್ಲಿ ನೋಡ್ರಿ, ಒಂದ್ ಏನ್ ಮಾಡ್ಯಾನ 10% ಲಾಸಿಗೆ ಮಾರ್ಯಾನ ಅಂದ್ರೆ -10%, ಇನ್ನೊಂದು 20% ಪ್ರಾಫಿಟ್ +20. ಆದ್ರೆ ಅವುಗಳು ಯಾವ್ದು ಲಾಭ ಇಲ್ಲ ಲಾಸ್ ಇಲ್ಲ ಅಂದ್ರೆ 0 ಆಗತ್ತೆ. ಅಂದ್ರೆ ಇದೇನ್ ಬಂತಿಲ್ಲ 20:10 ಏನಾಗತ್ತೆ, ಇದು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಆಗುತ್ತೆ. ಅಂದ್ರೆ 2:1 ಆಗತ್ತೆ. ಈ 3 ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ 1200 ಅಂದ್ರೆ ಇಂಟು ಎಷ್ಟು ಆಗೈತಿ 400 ಆಗೈತಿ. ಒಂದೇ ವಸ್ತು ಇದು ಎಷ್ಟೈತಿ ಕಾಸ್ಟ್ ಪ್ರೈಸ್ ರೇಷಿಯೋ 2 ಐತಿ. 2 ಇಂಟು 400 ಮಾಡಿದ್ರೆ ಎಷ್ಟಾಗತ್ತೆ 800 ರೂಪಾಯಿ ಆಗತ್ತೆ. ಆಪ್ಷನ್ ಈ ಕರೆಕ್ಟ್ ಆನ್ಸರ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಾಪಾರಿಯು ತಾನು ಗೋಧಿಯನ್ನು 65% ನಷ್ಟಕ್ಕೆ ಮಾರಾಟ ಮಾಡೋದಾಗಿ ಹೇಳ್ಕೊಳ್ತಾನ. ಆದ್ರೆ ಅವನು ನಿಗದಿತ ತೂಕಕ್ಕಿಂತ 70% ಕಡಿಮೆ ತೂಕವನ್ನು ಬಳಸುವ ಮೂಲಕ ಮೋಸ ಮಾಡ್ತಾನ. ಹಾಗಾದ್ರೆ ಅವನ ನಿಜವಾದ ಲಾಭದ ಶೇಕಡಾವಾರು ಎಷ್ಟಂತ ಕೇಳಿರಿ. ಇಲ್ಲಿ ನೋಡ್ರಿ, ಅವನು ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ. ಇಲ್ಲಿ ಕಾಸ್ಟ್ ಪ್ರೈಸ್ 100 ಆದ್ರೆ 65% ಲಾಸ್ ಅಂದ್ರೆ ಉಳಿದಿದ್ದಷ್ಟು ಇಲ್ಲಿ 100 ಆಗ 65 ಇದ್ರೆ 35 ಆಗತ್ತೆ. ಆದ್ರೆ ಅವ 70% ಕಡಿಮೆ ತೂಕ ಕೊಡ್ತಾನ. ಅಂದ್ರೆ ಅವ್ನು ನೋಡ್ರಿ, ಇಲ್ಲಿ ಅವಾಗ ಕೊಟ್ಟಿದ್ದು 100 ಆದ್ರೆ ಅವನ್ಲಿದ್ದು ಹೋಗಿದ್ 70% ಕಡಿಮೆ ಅಂದ್ರೆ ಎಷ್ಟಾಗತ್ತ 30 ಆಗತ್ತ. 100 ಕ್ಯಾನ್ಸಲ್, 5 6 5 7 ಎಷ್ಟು ಆಯ್ತಿಲ್ಲಿ 6:7 ಆಯ್ತು. ಪ್ರಾಫಿಟ್ ಎಷ್ಟಾಯ್ತಿಲ್ಲಿ 1/6 ಇಂಟು 100 ಮಾಡಿದ್ರೆ 16.66% ಏನಾಗತ್ತ ಪ್ರಾಫಿಟ್ ಆಗತ್ತ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. 22 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತ ಕೇಳಿರಿ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗತ್ತಿದೆ 4πr² ಆಗತ್ತೆ. 4 ಇಂಟು π ಇಂಟು r ಏನಾಗತ್ತಿದೆ ಡಯಾಮೀಟರ್ ಕೊಟ್ಟರೆ /2 ಮಾಡಿದ್ರೆ ರೇಡಿಯಸ್ 11 ಆಗತ್ತೆ. 4 11² ಆಗತ್ತೆ. 4 ಇಂಟು 121 ಇಂಟು π ಆಗತ್ತೆ. ಎಷ್ಟಾಗತ್ತಿದೆ 484 π cm² ಏರಿಯಾ ಆಗತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ. 490 ಮೀಟರ್ ಉದ್ದದ ರೈಲೊಂದು ತನ್ನದೇ ದಿಕ್ಕಿನಲ್ಲಿ ಗಂಟೆಗೆ 9 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ವ್ಯಕ್ತಿಯನ್ನು 12 ಸೆಕೆಂಡ್ಗಳಲ್ಲಿ ಹಿಂದಿಕ್ಕತ್ತ. ಹಾಗಾದ್ರೆ ಇದೇ ರೈಲು ಎದುರು ದಿಕ್ಕಿನಲ್ಲಿ ಗಂಟೆಗೆ 42 ಕಿಲೋಮೀಟರ್ ಪರ್ ವೇಗ ಚಲಿಸುತ್ತಿರುವ 500 ಮೀಟರ್ ಉದ್ದದ ಮತ್ತೊಂದು ರೈಲನ್ನ ಸಂಪೂರ್ಣವಾಗಿ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಕೇಳಿರಿ. ನೋಡ್ರಿ, ಇಲ್ಲಿ ಸ್ಪೀಡ್ ಕಂಡು ಹಿಡಿತೀನಿ. ಇಲ್ಲಿ 490 ಮೀಟರ್ ಟ್ರೈನ್ ಒಬ್ಬ ವ್ಯಕ್ತಿನ ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಇರ್ತೈತಿ 12 ಸೆಕೆಂಡ್ ದಾಟುತ್ತ. ಇದು ಏನಾಗುತ್ತೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ 18/5 ಮಲ್ಟಿಪ್ಲೈ ಮಾಡ್ತೀನಿ. 6 2 6 3 18 5 2 10 0 ಕ್ಯಾನ್ಸಲ್ ಆಗುತ್ತೆ. ಸ್ಪೀಡ್ ಎಷ್ಟು ಬಂತು ಇಲ್ಲಿ 147 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ ಇದು ಸ್ಪೀಡ್ ಬಂತು. ಇದೇನಾಗಿರ್ತೈತಿ ಈ ಸ್ಪೀಡ್ ಟ್ರೈನ್ ಮತ್ತೆ ಮನುಷ್ಯಂದು ಡಿಫ್ರೆನ್ಸ್ ಆಗಿರ್ತೈತಿ. ಅಂದ್ರೆ ಇಬ್ರು ಒಂದ ಡೈರೆಕ್ಷನ್ ಹೊಂಟಾರ ಅಂದ್ರೆ ಡಿಫ್ರೆನ್ಸ್ ಹೊಂದಿರ್ತಾರ. ಅಂದ್ರೆ 147 ಕಿಲೋಮೀಟರ್ ಪರ್ ಅವರ್. ಮನುಷ್ಯನ್ ಸ್ಪೀಡ್ ಕೊಟ್ಟರೆ ಎಷ್ಟು 9 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಹಂಗಾದ್ರೆ t - 9 = 147 ಆಯ್ತು. ಟ್ರೈನಿನ ಸ್ಪೀಡ್ ಎಷ್ಟು ಆಯ್ತಿಲ್ಲಿ 156 ಕಿಲೋಮೀಟರ್ ಪರ್ ಅವರ್ ಆಯ್ತು. ಇದ ಟ್ರೈನ್ ಇನ್ನೊಂದು ಟ್ರೈನಿನ ಸ್ಪೀಡ್ ಕೊಟ್ಟರೆ ಎಷ್ಟು 42 ಕಿಲೋಮೀಟರ್ ಪರ್ ಅವರ್. ಇದು ಅಪೋಸಿಟ್ ಡೈರೆಕ್ಷನ್ ಬರಕತ್ತಾರ. ಅಂದ್ರೆ ಈ ಟ್ರೈನಿನ ಸ್ಪೀಡ್ ಏನ್ ಮಾಡ್ತಾರೆ ಎರಡನ್ನೂ ಕೂಡಿಸ್ತಾರ. ಅಂದ್ರೆ ಎಷ್ಟಾಗತ್ತೆ 156 ಪ್ಲಸ್ 42 ಮಾಡಿದ್ರೆ 198 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ 5/18 ಮಲ್ಟಿಪ್ಲೈ ಮಾಡ್ತೀನಿ. 18 1 18 11 ಅಂದ್ರೆ 55 ಮೀಟರ್ ಪರ್ ಸೆಕೆಂಡ್ ಏನಾಗ್ತಿದೆ ಸ್ಪೀಡ್ ಬಂತು. ನೋಡ್ರಿ, ಇವ್ ಎರಡರದ ಡಿಸ್ಟೆನ್ಸ್ ಕೊಟ್ಟರೆ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಒಂದ್ ಟ್ರೈನ್ 490 ಮೀಟರ್ ಐತಿ, ಇನ್ನೊಂದ್ ಟ್ರೈನ್ 500 ಮೀಟರ್ ಐತಿ. ಇಲ್ಲಿ ಸ್ಪೀಡ್ ಎಷ್ಟೈತಿ 55 ಐತಿ. ನಮಗೆ ಟೈಮ್ ಕೇಳ್ಯಾರ t = ಎಷ್ಟಾಗುತ್ತೆ 990 / 55 ಆಗಿತ್ತು. 11 5 11 9 90 / 5 ಅಂದ್ರೆ 18 ಸೆಕೆಂಡ್ನಾಗ ಏನ್ ಮಾಡ್ತೈತಿ ಅದು ದಾಟ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಂಪ್ಯೂಟರ್ನ ನಿಗದಿತ ಬೆಲೆ 70,000 ರೂಪಾಯಿ ಆಗಿದ್ದು ಅದರ ಮೇಲೆ 16% ರಿಯಾಯಿತಿಯನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ರಿಯಾಯಿತಿಯನ್ನು ನೀಡಲಾಗುತ್ತೆ. ಒಬ್ಬ ವಿದ್ಯಾರ್ಥಿ ಕಂಪ್ಯೂಟರ್ಗಾಗಿ 57,036 ಪಾವತಿಸಿದ್ರೆ ಆ ವಿದ್ಯಾರ್ಥಿ ಪಡೆದ ಹೆಚ್ಚುವರಿ ರಿಯಾಯಿತಿ ಎಷ್ಟಂತ ಕೇಳಿರಿ. ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ = ಏನಾಗಿರ್ತೈತಿ ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗಿರ್ತೈತಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟರೆ ಎಷ್ಟು ಕೊಟ್ರೆ 57,036 ಅಂತಂದು ಮಾರ್ಕ್ ಪ್ರೈಸ್ ಎಷ್ಟೈತಿ 70,000 ಐತಿ. ಒಂದು ಡಿಸ್ಕೌಂಟ್ 16% ಅಂದ್ರೆ ಉಳಿದಿದ್ದು ಎಷ್ಟು 84 / 100 ಆಗುತ್ತೆ. ಇನ್ನೊಂದು ಪರ್ಸೆಂಟೇಜ್ ಡಿಸ್ಕೌಂಟ್ ಏನಾಗುತ್ತೆ 100 - x / 100 ಅಂತ ತೊಗೊಂತೀನಿ. 0 0 0 0 ಕ್ಯಾನ್ಸಲ್ ಮಾಡೋಣ. 7 1 7 8188 ಆಗುತ್ತೆ. 84 1 84 97 ಆಗುತ್ತೆ. 97 = 100 - x ಆಗುತ್ತೆ. x = ಎಷ್ಟಾಗುತ್ತೆ 3% ಬರ್ತೈತಿ. ಇನ್ನೊಂದು ಡಿಸ್ಕೌಂಟ್ ಎಷ್ಟು 3%. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗಡಿಯಾರದ ನಿಗದಿತ ಬೆಲೆ 3,480 ಆಗೈತಿ. ಅದನ್ನ 2,958ಕ್ಕೆ ಮಾರಾಟ ಮಾಡಲಾಗುತ್ತೆ. ಹಾಗಾದ್ರೆ ರಿಯಾಯಿತಿ ದರ ಎಷ್ಟಂತ ಕೇಳಿರಿ. ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ರೆ 3,480. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 2,958 ಐತಿ. ಡಿಸ್ಕೌಂಟ್ ಎಷ್ಟಾಗತ್ತೆ ಇಲ್ಲಿ 522 ಆಗುತ್ತೆ. ಡಿವೈಡೆಡ್ ಬೈ ಏನೈತಿ 3,480 × 100 ಆಗುತ್ತೆ. 0 0 ಕ್ಯಾನ್ಸಲ್ ಮಾಡಿ ಇಲ್ಲಿ
348 ಒಂದ್ಲಿ 301.5 ಆಗುತ್ತೆ. ಅಂದ್ರೆ 15% ಏನಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಿತೇಶ್ ಮತ್ತು ಗೌರಿ ತಮ್ಮ ಕಾರುಗಳಲ್ಲಿ ದೆಹಲಿಯಿಂದ ಕಾನ್ಪುರಕ್ಕೆ ಪ್ರಯಾಣಿಸಬೇಕಾಗಿತ್ತು. ರಿತೇಶ್ ಗಂಟೆಗೆ 66 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದರೆ ಗೌರಿ 99 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದಾಳೆ. ರಿತೇಶ್ ಕಾನ್ಪುರ ತಲುಪಲು 9 ಗಂಟೆ ತೆಗೆದುಕೊಂಡ್ರೆ ಗೌರಿ ತಲುಪಕ್ಕೆ ಟೈಮ್ ಎಷ್ಟು ಬೇಕಂತ ಕೇಳಿರಿ. ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಟೋಟಲ್ ಅದರದ್ದು ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ರಿತೇಶನ್ ಸ್ಪೀಡ್ ಎಷ್ಟಿರುತ್ತೆ 66 ಕಿಲೋಮೀಟರ್ ಪರ್ ಅವರ್, ತೆಗೆದುಕೊಳ್ಳುವ ಟೈಮ್ ಏನೈತಿ 9 ಐತಿ. ಅಂದ್ರೆ ಡಿಸ್ಟೆನ್ಸ್ ಬಂತು ಇಲ್ಲಿ. ಹಂಗಾರೆ ಗೌರಿ ತೆಗೆದುಕೊಳ್ಳುವ ಟೈಮ್ ಏನಾಗುತ್ತೆ 66 ಇಂಟು 9 ಡಿವೈಡ್ ಬೈ 99 ಆಗುತ್ತೆ. 11 9 11 9 ಒಂದ್ಲಿ 9 11 11 ಒಂದ್ಲಿ 11 6 ಅಂದ್ರೆ 6 ಗಂಟೆಗಳನ್ನ ತಗೊಂತಾಳೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ನಿರ್ದಿಷ್ಟ ನಿಲ್ದಾಣಗಳ ನಡುವೆ ರೈಲ್ವೆ ಅಳವಡಿಸಲು ಕೆಲಸವನ್ನು ಎ 18 ದಿನ ಮಾಡಬಹುದು ಮತ್ತು ಬಿ ಅದೇ ಕೆಲಸನ 10 ದಿನದ ಮಾಡಬಹುದು. ಸಿ ಸಹಾಯದಿಂದ ಅವರು ಆ ಕೆಲಸ 4 ದಿನದ ಪೂರ್ಣಗೊಳಿಸಿದ್ರೆ ಸಿ ಒಬ್ಬನೇ ಆ ಕೆಲಸನ ಎಷ್ಟು ದಿನದ ಮಾಡ್ತಾರೆ ಅಂತ ಕೇಳಿರಲಿ. ನೋಡ್ರಿ, ಎ ಎಷ್ಟು ಟೈಮ್ ತೊಗೊಂತಾನೆ 18, ಬಿ ಎಷ್ಟು ಟೈಮ್ ತೊಗೊಂತಾನೆ ಇಲ್ಲಿ 10, ಎ ಬಿ ಸಿ 3 ಜನ ಸೇರಿ ಎಷ್ಟು ಟೈಮ್ ತೊಗೊಂತಾರೆ 4. ಟೋಟಲ್ ವರ್ಕ್ ಎಷ್ಟಾಗುತ್ತೆ 180. LCM ಆಗುತ್ತೆ 18 10 18 4 45 ಆಗುತ್ತೆ. ಎ ಮತ್ತು ಬಿ ಸೇರಿ ಎಷ್ಟು ಎಫಿಷಿಯನ್ಸಿ ಆಗುತ್ತೆ ಇಲ್ಲಿ 28 ಆಗುತ್ತೆ. ಸಿ ಎಫಿಷಿಯನ್ಸಿ ಏನಾಗುತ್ತೆ 45 ಮೈನಸ್ 28 ಮಾಡಿದ್ರೆ ಇಲ್ಲಿ 17 ಆಗುತ್ತೆ. ಸಿ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ 180 17 ದಿನ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಬ್ದುಲ್ ಮತ್ತು ಮೊಯಿನ್ಸ್ ಒಟ್ಟಾಗಿ ಒಂದು ವ್ಯವಹಾರದಲ್ಲಿ 76,800 ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 19,000 ರೂಪಾಯಿ ಆಗೈತಿ. ಮೊಯಿನ್ಸ್ನ ಪಾಲು 3,800 ಆಗಿತ್ತು. ಹಾಗಾದ್ರೆ ಅವರ ಹೂಡಿಕೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಇಲ್ಲಿ ಅಬ್ದುಲ್ ಮತ್ತು ಮೊಯಿನ್ಸ್ ಈ ಒಂದು ಎಕ್ಸ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆದ್ರೆ ಇವಂದು ಏನಾಗುತ್ತೆ 76,800 ಮೈನಸ್ ಎಕ್ಸ್ ಅಮೌಂಟ್ ಆಗುತ್ತೆ. ಇಬ್ರು 1 ವರ್ಷ ಇನ್ವೆಸ್ಟ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಒಂದು 3,800 ಲಾಭ ಆದ್ರೆ 19,000 ಒಳಗೆ 3,800 ಹೋದ್ರೆ ಈ ಒಂದು 15,200 ಲಾಭ ಆಕತಿ. ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ 76,800 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 20 ಕ್ಯಾನ್ಸಲ್ ಆಗುತ್ತೆ. 38 ಒಂದ್ಲಿ 38 4 ರೇಷಿಯೋ 1 ಆಗುತ್ತೆ. 4 ಡಿವೈಡ್ ಬೈ 1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 76,800 ಇಂಟು ಎಕ್ಸ್ ಇಂಟು 4 ಮೈನಸ್ 4 ಎಕ್ಸ್ ಆಗುತ್ತೆ. ಈ ಸೈಡ್ 5 ಎಕ್ಸ್ ಈಸ್ ಈಕ್ವಲ್ ಟು 76,800 ಇಂಟು 4 ಆಗುತ್ತೆ. ಇದೆಷ್ಟಾಗುತ್ತೆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇಲ್ಲಿ 15,360 ರೂಪಾಯಿ ಆಗುತ್ತೆ. ಆಮೇಲೆ ನೋಡ್ರಿ, ಇದು ಯಾರ್ದತ್ತು ಅಬ್ದುಲ್ ಅಂದತ್ತು. ಮೊಯಿನ್ಸ್ ಏನಾಗುತ್ತೆ 76,800 15,360 ಹೋದ್ರೆ 61,440 ರೂಪಾಯಿ ಆಗುತ್ತೆ. ಇವೆರಡು ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ 46,080 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ ಒಂದು ಮತ್ತು 8 ವರ್ಷಗಳಲ್ಲಿ ತನ್ನ 3ರಷ್ಟು ಆಗುತ್ತೆ. ಹಾಗಾದ್ರೆ ಅದೇ ಬಡ್ಡಿ ದರದಲ್ಲಿ ಆ ಮತ್ತು 9ರಷ್ಟು ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ ಕೇಳಿರಲಿ. ನೋಡ್ರಿ, ಪ್ರಿನ್ಸಿಪಲ್ ಟು ಅಮೌಂಟ್ 1 ರಿಂದ 3 ಆಗೈತಿ. ಅಂದ್ರೆ ಇದ್ರ ಪವರ್ 1 ಐತಿ ಇಲ್ಲಿ. ಆಮೇಲೆ ನೋಡ್ರಿ 9 ಪಟ್ಟು ಆಗೈತಿ ಅಂದ್ರೆ 1 ರಿಂದ ಏನಾಗುತ್ತೆ 3 ಸ್ಕ್ವೇರ್ ಆಗುತ್ತೆ. ಇಲ್ಲಿ ಈ 1 ವ್ಯಾಲ್ಯೂ ಎಷ್ಟು ಆಗುತ್ತೆ ಇಲ್ಲಿ 8 ವರ್ಷ ಆಗುತ್ತೆ. ಅಂದ್ರೆ ಇಲ್ಲಿ 2 ವ್ಯಾಲ್ಯೂ ಇಂಟು 8 ಮಾಡಿದ್ರೆ ಎಷ್ಟು ಬರ್ತೈತಿ 16 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6 ಪುರುಷರು ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅದೇ ಕೆಲಸವನ್ನು 3 ಮಹಿಳೆಯರು 18 ದಿನಗಳಲ್ಲಿ ಮಾಡಬಹುದು. ಹಾಗಾದ್ರೆ 9 ಮಹಿಳೆಯರು ಮತ್ತು 8 ಪುರುಷರು ಸೇರಿ ಆ ಕೆಲಸನ ಎಷ್ಟು ದಿನದಾಗ ಪೂರ್ಣಗೊಳಿಸಬಹುದು ಅಂತ ಕೇಳಿರಲಿ. ನೋಡ್ರಿ, 6 ಮೆನ್ ಇಂಟು 8 ದಿವಸ ಮಾಡಿದ್ರೆ ಈಜು ಕೊಟ್ಟು ಅದ ಕೆಲಸನ 3 ವುಮೆನ್ 18 ದಿನ ಮಾಡ್ತಾರೆ. 6 ಒಂದ್ಲಿ 6 3ಲಿ 18 ಮೆನ್ ಅಪಾನ್ ವುಮೆನ್ ಎಫಿಷಿಯನ್ಸಿ ಎಷ್ಟು ಬಂತಿಲ್ಲಿ 9/8 ಆಗುತ್ತೆ. ಟೋಟಲ್ ವರ್ಕ್ ಏನಾಗುತ್ತೆ ಇಲ್ಲಿ ನಾನು ಈ ಇಕ್ವೇಶನ್ ಒಳಗೆ ಹಾಕೊಂಡಿರ್ತೀನಿ 6 ಇಂಟು 9 ಇಂಟು 8 ಆಗುತ್ತೆ. ನೋಡ್ರಿ, ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 9 ವುಮೆನ್ ಮತ್ತು 8 ಮೆನ್ ಸೇರಿ ಆ ಕೆಲಸನ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿರಿ. ಇಲ್ಲಿ ಟೋಟಲ್ ವರ್ಕ್ ಎಷ್ಟಾಗುತ್ತೆ ಇಲ್ಲಿ 6 ಇಂಟು 9 ಇಂಟು 8 ಡಿವೈಡೆಡ್ ಬೈ 9 ಇಂಟು ವುಮೆನ್ ಎಷ್ಟೈತಿ 8 ಎಫಿಷಿಯನ್ಸಿ ಐತಿ. 8 ಇಂಟು 9 ಎಫಿಷಿಯನ್ಸಿ ಐತಿ ವುಮೆನ್ ಅಂದು. 6 ಇಂಟು 9 ಇಂಟು 8 ಇದು 72 ಪ್ಲಸ್ 72 ಎಷ್ಟಾಗುತ್ತೆ 144 ಆಗುತ್ತೆ. ಇದು 9 8ಲಿ 72 72 142 ಒಂದೇ 2 3ಲಿ ಅಂದ್ರೆ 3 ದಿನದೊಳಗೆ ಕೆಲಸ ಮುಗಿಸ್ತಾರೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 402 ಮೊತ್ತವನ್ನ 3 ವ್ಯಕ್ತಿಗಳ ನಡುವೆ 13:8:9 ಅನುಪಾತದಲ್ಲಿ ಹಂಚಲಾಗೈತಿ. ಹಾಗಾದ್ರೆ ಈ ಹಂಚಿಕೆಯಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಸಣ್ಣ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಲಿ. 13:8:9 ಐತಿ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ 5 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ ಇದ್ರದ್ದು ಟೋಟಲ್ ಸಮ್ 30 ಆಗುತ್ತೆ ಇಂಟು 402 ಆಗುತ್ತೆ. 5 ಒಂದ್ಲಿ 5 6ಲಿ ಇದೆಷ್ಟಾಗುತ್ತೆ 6 6ಲಿ 36 6 7 42 67 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿನ ಪ್ರಸ್ತುತ ವಯಸ್ಸಿನ 6ರಷ್ಟು ಕ್ಯೂನ ಪ್ರಸ್ತುತ ವಯಸ್ಸಿಗಿಂತ 11 ವರ್ಷ ಹೆಚ್ಚಾಗೈತೆ ಅಂತ ಕೊಟ್ರ. ಅಂದ್ರೆ ನೋಡ್ರಿ, ಇಲ್ಲಿ ಪಿನ ಪ್ರಸ್ತುತ ವಯಸ್ಸು ಎಷ್ಟಾಗುತ್ತೆ 6p ಆಗುತ್ತೆ. ಈಜು ಕೊಟ್ಟು ಇದೇನಾಗುತ್ತೆ ಕ್ಯೂ ವರ್ಷಕ್ಕಿಂತ ಎಷ್ಟು ವರ್ಷ 11 ವರ್ಷ ಜಾಸ್ತಿ ಇದೆ. 6p = q + 11 ಆಯ್ತು. ಅಂದ್ರೆ 6p ಮೈನಸ್ ಕ್ಯೂ ಏನಾಯ್ತು ಇಲ್ಲಿ 11 ಬಂತು. ಆಮೇಲೆ ನೋಡ್ರಿ, ಇಲ್ಲಿ 10 ವರ್ಷಗಳ ನಂತರ ಕ್ಯೂನ ವಯಸ್ಸಿನ 3ರಷ್ಟು ಆ ಸಮಯದಲ್ಲಿ ಪಿನ ವಯಸ್ಸಿನ 6ರಷ್ಟಕ್ಕಿಂತ 27 ವರ್ಷ ಕಡಿಮೆ ಇರುತ್ತೆ ಅಂತ ಕೇಳಿ ಕೊಟ್ಟರೆ ಇಲ್ಲಿ. ಅಂದ್ರೆ ನೋಡ್ರಿ, ಇಲ್ಲಿ
ಪಿನ ಆರು ಪಟ್ಟು ಪಿ 10 ವರ್ಷದಿಂದ ಅಂದ್ರೆ 6 ಇಂಟು ಪಿ ಪ್ಲಸ್ 10 ಈಜು ಕೊಟ್ಟು 3 ವರ್ಷ 3 ಪಟ್ಟಿನ ಕ್ಯೂ ಅಂದ್ರೆ ಕ್ಯೂ ಪ್ಲಸ್ 10 ವರ್ಷ ಇದೇನಾಗತ್ತೆ 27 ವರ್ಷ ಜಾಸ್ತಿ ಆಗೈತಿ ಇಲ್ಲಿ. ಅಂದ್ರೆ ಇದೇನಾಗುತ್ತೆ ಈ ಸೈಡ್ ಬಂದ್ರೆ 6p ಪ್ಲಸ್ 60 ಇದು ಮೈನಸ್ 3q ಮೈನಸ್ 30 ಈಜು ಕೊಟ್ಟು 27 ಆಗತ್ತೆ. ಇಲ್ಲಿ 6p ಮೈನಸ್ 3q ಈಜು ಕೊಟ್ಟು ಇದೇನು ಮೈನಸ್ 30 ಉಳಿರುತ್ತೆ. ಈ ಸೈಡ್ ಹೋದ್ರೆ ಮೈನಸ್ 3 ಆಗುತ್ತೆ. ಈ ಈಕ್ವೇಶನ್ದಾಗ 3 ಕಾಮನ್ ತಗೊಂಡಿ ಅಂದ್ರೆ ಏನು ಉಳಿತೈತಿ ಇಲ್ಲಿ 3 ಕಾಮನ್ ತೆಗಿದ್ಬೇಡ್ರಿ ಅಷ್ಟೇ ಇಡೋಣ. ಅಂದ್ರೆ 6p ಮೈನಸ್ 3q ಈಜು ಕೊಟ್ಟು ಎಷ್ಟು ಬಂತು ಮೈನಸ್ 3 ಬಂತು. ಇಲ್ಲಿ ನೋಡ್ರಿ 6p ಮೈನಸ್ q ಎಷ್ಟೈತಿ 6p ಮೈನಸ್ ಕ್ಯೂ ಎಷ್ಟೈತಿ ಇಲ್ಲಿ 11 ಬಂದೈತಿ. ಅಂದ್ರೆ ಇದನ್ನ ಮೈನಸ್ ಇದನ್ನ ಪ್ಲಸ್ ಮಾಡೋಣ. ಇಲ್ಲಿ ಸಾರಿ ಇದು ಮೈನಸ್ ಆಗತ್ತ 6p ಕ್ಯಾನ್ಸಲ್ ಆಗತ್ತ. ಇಲ್ಲಿ ಪ್ಲಸ್ ಆಗೈತಿ ಇದು ಮೈನಸ್ ಪ್ಲಸ್ ಇರೋದ್ರಿಂದ ಇದೇನಾಗತ್ತೆ 2 ಕ್ಯೂ ಆಗತ್ತೆ. ಇಲ್ಲಿ 11 ಪ್ಲಸ್ 13 ಏನಾಗತ್ತೆ ಇದು 14 ಆಗತ್ತ. ಕ್ಯೂ ಈಜು ಕೊಟ್ಟು ಏನಾಗತ್ತ 7 ಆಗತ್ತ. ಇಲ್ಲಿ ನೋಡ್ರಿ ಇದು ಮೈನಸ್ ಬಂದಿರ್ತೈತಿ ಈ ಮೈನಸ್ ಬಂದಿರ್ತೈತಿ ಮೈನಸ್ ಕ್ಯಾನ್ಸಲ್ ಆಗತ್ತೆ. ಕ್ಯೂ ವಯಸ್ಸು ಎಷ್ಟು 7 ವರ್ಷ ಆಗತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗತ್ತೆ. ಒಂದು ಗೋಳಾಕಾರದ ಬಲೂನ್ಗೆ ಮತ್ತಷ್ಟು ಗಾಳಿಯನ್ನು ತುಂಬಿದಾಗ ಅದರ ತ್ರಿಜ್ಯವು 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಹೆಚ್ಚಾಗುತ್ತೆ. ಹಾಗಾದರೆ ಮೂಲ ಬಲೂನ್ ಘನಫಲ ಮತ್ತು ಗಾಳಿ ತುಂಬಿದ ಬಲೂನ್ ಘನಫಲಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ ಇಲ್ಲಿ ಮೊದಲಕ ಮತ್ತು ನಂತರ ಇಲ್ಲಿ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ವಾಲ್ಯೂಮ್ ಚೇಂಜ್ ಆಗುತ್ತೆ 4/3 ಪೈ r³ ಆಗುತ್ತೆ. 4/3 ಪೈ ಏನಾಗ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂದ್ರೆ ರೇಡಿಯಸ್ ಅಷ್ಟ ಚೇಂಜ್ ಆಗುತ್ತೆ. ನೋಡ್ರಿ ಮೊದಲಕ 5 ಕ್ಯೂಬ್ ಇತ್ತು ಅಂದ್ರೆ ಆಮೇಲೆ ಏನಾಗೈತೆ 10 ಕ್ಯೂಬ್ ಆಗೈತಿ. ಅಂದ್ರೆ ಇದು ಎಷ್ಟಾಗುತ್ತೆ ಇದು 125 ಆದ್ರೆ ಇದು 1000 ಆಗುತ್ತೆ. 125 125 ಎಂಟ್ಲಿ ಅಂದ್ರೆ 1:8 ಅನುಪಾತದೊಳಗೆ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪಟ್ಟಣದ ಪ್ರಸ್ತುತ ಜನಸಂಖ್ಯೆಯು 10,630 ಆಗೈತಿ. ಇದು ಮುಂದಿನ 2 ಸತತ ವರ್ಷಗಳ ಕ್ರಮವಾಗಿ 25% ಮತ್ತು 50% ರಷ್ಟು ಹೆಚ್ಚಾಗುತ್ತೆ. ಇದು ಫ್ರಾಕ್ಷನ್ ಏನಾಗುತ್ತೆ 25% 1/4 ಆಗುತ್ತೆ. ಇದು 1/2 ಆಗುತ್ತೆ. ಹೆಚ್ಚಾಗೈತೆ ಅಂದ್ರೆ ಏನಾಗುತ್ತೆ ಅದು ಮ್ಯಾಲಿನ ಪ್ಲಸ್ ಆಗುತ್ತೆ. ಆದ್ರೆ 3ನೇ ವರ್ಷದಲ್ಲಿ 68% ಅಷ್ಟು ಕಡಿಮೆ ಆಗುತ್ತೆ. ಹಾಗಾದ್ರೆ 3ನೇ ವರ್ಷದ ಕೊನೆಯಲ್ಲಿ ಆ ಪಟ್ಟಣ ಜನಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳಿರಿ. ನೋಡ್ರಿ 10,630 ಐತಿ. ಇಲ್ಲಿ 25% ಏನಾಗುತ್ತೆ ಹೆಚ್ಚಾಗೈತೆ ಅಂದ್ರೆ ಅದು ಏನಾಗುತ್ತೆ 5/4 ಆಗುತ್ತೆ. ಆಮೇಲೆ 50% ಜಾಸ್ತಿ ಆಗೈತೆ ಅಂದ್ರೆ ಏನಾಗುತ್ತೆ 3/2 ಆಗುತ್ತೆ. ಇಲ್ಲಿ 68% ಕಡಿಮೆ ಆಗೈತೆ ಅಂದ್ರೆ ಉಳಿದಿದೆ ಅಷ್ಟು 32/100 ಆಗುತ್ತೆ. ಇದು 8 4 32 ಇದು 32 30 4 2 8 8 4 32 ಆಗುತ್ತೆ. 5 1 5 20 4 1 4 5 ಆಗುತ್ತೆ. ಎಷ್ಟು ಬರ್ತಿದೆ 6,378 ಏನಾಗುತ್ತೆ 3 ವರ್ಷದ ನಂತರ ಜನಸಂಖ್ಯೆ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.